ಹಲೋ ರೋನ್, ಇಲ್ಲೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಏನಂತ ಹೇಳಿದ್ರೆ KCET ಮತ್ತು ನೀಟ್ ಫಸ್ಟ್ ರಿಯಲ್ ಕೌನ್ಸಿಲಿಂಗ್ದು ರಿಸಲ್ಟ್ನ ಸೆಪ್ಟೆಂಬರ್ 1ನೇ ತಾರೀಕಿಗೆ ಪಬ್ಲಿಷ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಇವಾಗ ಇಲ್ಲಿ ಒಂದು ಟ್ವಿಸ್ಟ್ನ ಕೊಟ್ಟಿದ್ದಾರೆ KEದವರು. ಏನಂತ ಹೇಳಿದ್ರೆ ಇವಾಗ ಫಸ್ಟ್ ರಿಯಲ್ ಕೌನ್ಸಿಲಿಂಗ್ದು ರಿಸಲ್ಟ್ನ ಇವಾಗಲೇ ಪಬ್ಲಿಷ್ ಮಾಡಿದ್ದಾರೆ, ಅಂದರೆ ಇವತ್ತೇ ಪಬ್ಲಿಷ್ ಮಾಡಿದ್ದಾರೆ. ಇವತ್ತು 29 ಡೇಟ್ ಇದೆ. ಸೊ ಇವತ್ತು ನಮಗೆ ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿರ್ತಾರೆ. ಹಾಗಾಗಿ ಇವಾಗ ಎಲ್ಲ ವಿಧದ್ದು ಇಲ್ಲಿ ಕೊಟ್ಟಿದ್ದ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು CET ನಂಬರ್ ಎಂಟರ್ ಮಾಡಿ ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಕೋಬೋದು. ಬಟ್ ಇಲ್ಲಿ ಒಂದು ಚೇಂಜ್ ಏನಂತ ಹೇಳಿದ್ರೆ, ಸೊ ಇಲ್ಲಿ ಇವಾಗ ರಿಸಲ್ಟ್ನ ಪಬ್ಲಿಷ್ ಮಾಡಿದಾರಲ್ಲ, ಸೊ ಇದು ರಿಯಲ್ ಕೌನ್ಸಿಲಿಂಗ್ದು ರಿಸಲ್ಟ್ ಆಗಿರಲ್ಲ. ಇದು ರಿಯಲ್ ಕೌನ್ಸಿಲಿಂಗ್ದು ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಆದರೆ ಇವಾಗ ಯಾರಾದರೂ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಮಾಡಿದರೂ ಕೂಡ ಅವರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಅವರಿಗೆ ಒಂದು ಅವಕಾಶ ಕೊಟ್ಟಿರ್ತಾರೆ. ಅವರು ಎಲ್ಲ ಪ್ರೂಫ್ ಜೊತೆಗೇ KE ಆಫೀಸ್ಗೆ ಸಬ್ಮಿಟ್ ಮಾಡೋದಿರುತ್ತೆ. ಆದರೆ ನಾವು ಆಪ್ಷನ್ ಎಂಟ್ರಿ ಮಾಡಿದರೂ ಕೂಡ ನಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ಸೊ ಅಂಥ ವಿಧಗಳು ಯಾರಾದರೂ ಇದ್ದರೆ ಅದನ್ನು ಒಂದ್ಸಲ ಚೆಕ್ ಮಾಡಿಬಿಟ್ಟು ನಮಗೆ ಸೆಪ್ಟೆಂಬರ್ 1ನೇ ತಾರೀಕಿಗೆ ರಿಯಲ್ ಆಗಿ ಫೈನಲ್ ಆಗಿ ರಿಸಲ್ಟ್ನ ಪಬ್ಲಿಷ್ ಮಾಡ್ತಾರೆ. ಬಟ್ ಇದನ್ನೇ ನೀವು ಇವಾಗ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಅಂತ ಕೂಡ ಅನ್ಕೋಬಹುದು. ಸೊ ಈ ವರ್ಷ ನಮಗೆ ಫಸ್ಟ್ ರಿಯಲ್ ಕೌನ್ಸಿಲಿಂಗಿಂತ ಮುಂಚೆ 3 ರಿಸಲ್ಟ್ನ ಪಬ್ಲಿಷ್ ಮಾಡಿದ್ದಾರೆ. ಒಂದು ಫಸ್ಟ್ ಮಾಕ್ ಅಲಾಟ್ಮೆಂಟ್, ಅದಾಂತರ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್, ಮತ್ತು ಇವಾಗ ರಿಯಲ್ ಕೌನ್ಸಿಲಿಂಗ್ದು ಒಂದು ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ನ ಕೊಟ್ಟಿರ್ತಾರೆ. ಸೊ ಇದು ಥರ್ಡ್ ಟೈಮ್ ನಮಗೆ ರಿಸಲ್ಟ್ನ ಪಬ್ಲಿಷ್ ಮಾಡ್ತಿರೋದು. ಬಟ್ ಆದರೂ ಕೂಡ ಏನೂ ಪರವಾಗಿಲ್ಲ, ಇವಾಗ ನಮಗೆ ಒಂದು ಅವಕಾಶ ಕೊಟ್ಟಿರ್ತಾರೆ. ಸೊ ಇವಾಗ ಯಾರಾದರೂ ಇಂಥ ಕ್ಯಾಂಡಿಡೇಟ್ ಇದ್ದರೆ, ಅಂದರೆ ಅವ್ರದ್ದೇನಾದರೂ ಕಂಪ್ಲೇಂಟ್ಸ್ ಇದ್ದರೆ ನೀವು KEಗೆ ಮೇಲ್ ಮಾಡೋದಿರುತ್ತೆ. ಸೊ ಡೈರೆಕ್ಟಾಗಿ ಹೋಗಿ ಏನೋ ಸಬ್ಮಿಟ್ ಮಾಡೋದು ಬೇಕಾಗಿಲ್ಲ. ಜಸ್ಟ್ ಇಲ್ಲಿ ಮೇಲ್ ಐಡಿಯನ್ನು ಕೊಟ್ಟಿರ್ತಾರೆ. ಸೊ ಈ ಒಂದು ಮೇಲ್ ಐಡಿಗೆ 30ನೇ ತಾರೀಕು ಒಳಗಡೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಏನಾದರೂ ಕಂಪ್ಲೇಂಟ್ ಇದ್ದರೆ ಇದನ್ನು ಸಬ್ಮಿಟ್ ಮಾಡಬೇಕು. ಆನಂತರ KEದವರು ಅದನ್ನು ಚೆಕ್ ಮಾಡಿಬಿಟ್ಟು ಮತ್ತೊಮ್ಮೆ ನಮಗೆ ಫೈನಲ್ ಆಗಿ ಸೀಟ್ ಅಲಾಟ್ಮೆಂಟ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವಾಗ ನಾವು ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ. ಸೊ ಇವಾಗೇನೋ ನಮಗೆ ಸೀಟ್ ಸಿಕ್ಕಿದೆಯಲ್ಲ, ಸೊ ಅದೇ ಸೇಮ್ ಸೀಟ್ ಮತ್ತೆ ಸಿಗುತ್ತಾ ಅಥವಾ ಅದರಲ್ಲಿ ಕೂಡ ಏನಾದರೂ ಚೇಂಜಸ್ ಆಗುತ್ತಾ ಹಾಗಂತ. ಸೊ ಇವಾಗ ನಮಗೆ ಸೀಟ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಚಾಯ್ಸ್ ಎಂಟರ್ ಮಾಡೋಕ್ಕೆ ಲಿಂಕ್ನ ಬಿಡ್ತಾರೆ. ಸೊ ನಿಮಗೆ ಯಾವುದು ಕರೆಕ್ಟ್ ಚಾಯ್ಸ್ ಅಂತ ಅನಿಸುತ್ತೆ ಅದನ್ನು ನೀವು ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮಾಡೋದಿರುತ್ತೆ. ಸೊ ನಾವು ಆಮೇಲೆ ಕೂಡ ನಿಮ್ಗೆ ಹೇಳ್ತೀವಿ ಯಾವ ಚಾಯ್ಸ್ದು ಮೀನಿಂಗ್ ಏನಿರುತ್ತೆ ಅಂತ. ಬಟ್ ಇವಾಗ ನೀವು ಜಸ್ಟ್ ಇಷ್ಟೇ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಸೊ ಇವಾಗ ನೀವು ಕೂಡ ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು ಹಾಗೆಯೇ ಈ ಒಂದು ಇನ್ಫಾರ್ಮೇಷನ್ನ ನಿಮ್ಮೆಲ್ಲ ಬೇರೆ ಫ್ರೆಂಡ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿ, ಅವರು ಕೂಡ ಇದ್ರ ಬಗ್ಗೆ ತಿಳ್ಕೊತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.